ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಈ ಒಂದು ಅದ್ಭುತವಾದಂತಹ ವಿಡಿಯೋದಲ್ಲಿ ಮದುವೆ ಅನ್ನುವ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅವರು ಮದುವೆಯ ಕುರಿತಾದಂತಹ ಒಂದು ವಿನೂತನ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಅದು ಏನು ಅಂದ್ರೆ ಮಂತ್ರಮಾಂಗಲ್ಯ ಸರಳ ವಿವಾಹ ಪದ್ಧತಿ ಅಂತ. ಸೊ ಅದರ ಆಗು ಹೋಗುಗಳೇನು, ಮದುವೆ ಅಂದ್ರೆ ಹೇಗಿರಬೇಕು, ಮಂತ್ರಮಾಂಗಲ್ಯದಲ್ಲಿ ಏನೆಲ್ಲ ರೂಲ್ಸ್ ಗಳಿರ್ತವೆ, ಯಾವ ರೀತಿ ಮದುವೆ ಆಗ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮತ್ತು ಕುವೆಂಪು ಅವರ ಬದುಕು ಮತ್ತು ಅವರು ಮಂತ್ರಮಾಂಗಲ್ಯವನ್ನ ಯಾವ ರೀತಿಯಾಗಿ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿರ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ. ಮಂತ್ರಮಾಂಗಲ್ಯ ಸರಳ ವಿವಾಹ ಅಂತಕ್ಕಂಥದ್ದು ಅದು ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕುವೆಂಪು ಅವರಿದ್ದಾರೆ, ಅವರೊಂದು ಕೃತಿಯನ್ನ ಕೂಡ ಬರೆದಿರ್ತಕ್ಕಂಥದ್ದು. ಮಂತ್ರಮಾಂಗಲ್ಯ ಎನ್ನುವುದು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯಾಗಿದೆ. ಜಾತಿ, ಧರ್ಮ, ಭಾಷೆ ಎಲ್ಲವನ್ನ ಮೀರಿದ ವಿಶ್ವ ಮಾನವ ವಿವಾಹ ಪದ್ಧತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವರದಕ್ಷಿಣೆಯ ಗೊಡ್ಡು ಸಂಪ್ರದಾಯಗಳು, ಅರ್ಥವಿಲ್ಲದ ಆಚರಣೆಗಳು, ಯಾವುದೇ ಪ್ರಯೋಜನವಿಲ್ಲದ ಎಂಬುದನ್ನ ಮನಗಂಡು ಕುವೆಂಪು ಅವರು 1960ರ ದಶಕದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿಯೇ ಮಂತ್ರಮಾಂಗಲ್ಯ ಅಂತ ಕರಿತೀವಿ. ಸೊ ಮಂತ್ರಮಾಂಗಲ್ಯದ ಕುರಿತು ಇದು ನಮ್ಮ ಒಂದು ರಾಷ್ಟ್ರಕವಿಯವರ ಹೇಳಿಕೆ ಆಗಿರ್ತಕ್ಕಂಥದ್ದು. ನೋಡ್ತಾ ಬನ್ನಿ, ಸರಳ ವಿವಾಹ ಪದ್ಧತಿಯ ಮೂಲಕ ಸಾಮಾಜಿಕ ಬದಲಾವಣೆ ತರೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಕುವೆಂಪು ಅವರು ಈ ರೀತಿಯಾಗಿ ಅರ್ಥೈಸಿದ್ದಾರೆ ಅಂತ ಹೇಳ್ಬಹುದು. ನೋಡಿ, ನೀವು ಲೋಕವನ್ನಾಗಲಿ ಸಮಾಜವನ್ನಾಗಲಿ ಪುರೋಹಿತ ಶಾಹಿಯನ್ನಾಗಲಿ ಬದಲಾಯಿಸುವ ಪ್ರಯತ್ನಿಸುವ ಅಗತ್ಯ ಖಂಡಿತ ಇಲ್ಲ. ನೀವು ಮತ್ತು ನಿಮ್ಮ ಮನಸ್ಸು ಪರಿವರ್ತನೆ ಆಗದೆ ಏನೂ ಬದಲಾಗೋದಿಲ್ಲ. ನಿಮ್ಮಲ್ಲಿ ಪ್ರಾಮಾಣಿಕತೆ ಏನಾದ್ರೂ ಇದ್ರೆ ನಾನು ಹೇಳುವ ಸಣ್ಣ ಸುಧಾರಣೆ ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳಿ. ನಿಮ್ಮ ಮದುವೆ ವರದಕ್ಷಿಣೆ ತೆಗೆದುಕೊಳ್ಳದೆ, ಶಾಸ್ತ್ರಾಚಾರಗಳಿಲ್ಲದೆ, ಕಟ್ಟು ಬಿಡದೆ, ನಿಮ್ಮ ಅಂತಸ್ತಿನ ಪ್ರದರ್ಶನ ಮಾಡಲು ದುಂದು ವೆಚ್ಚ ಮಾಡದೆ ಸರಳವಾಗಿ ಮದುವೆ ಮಾಡ್ಕೊಳ್ಳಿ. ಇದ್ಯಾವ ಮಹಾಕ್ರಾಂತಿ ಎಂದು ನಿಮಗನ್ಸಬಹುದು. ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನೀವು ನಂಬಿದ ಆದರ್ಶ ಮೌಲ್ಯಗಳ ಪರವಾಗಿ ನಿಂತು ಗೊಡ್ಡು ಸಂಪ್ರದಾಯಗಳನ್ನ ಎದುರಿಸಿ ನಾವು ನಂಬಿದ ಆದರ್ಶಗಳ ಪರವಾಗಿ ನಿಲ್ಲುವ ಅದ್ಭುತ ಅನುಭವ, ಆನಂದ ಎಂದಾದ್ರೂ ನಿಮಗೆ ಗೊತ್ತಾಗ್ತದೆ. ಆದರ್ಶಗಳು ನಾವು ದಿನದ ಪಠಣ ಮಾಡತಕ್ಕಂತಹ ಗೊಡ್ಡು ಮಂತ್ರಗಳು ಹಾಗೂ ನಮ್ಮ ಜೀವನದ ಉಸಿರು ಇದೆ ಅಂತ ಮಂತ್ರಮಾಂಗಲ್ಯ ಅನ್ನುವ ಒಟ್ಟು ಸಾರಾಂಶ ಅಂತ ಇದು ನಮ್ಮ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರ್ತಕ್ಕಂಥ ಮಾತಾಗ್ತದೆ. ಇಲ್ಲಿ ನೋಡಿ, ಅವರು ಬರೆದಿರ್ತಕ್ಕಂಥ ಕೃತಿ ಮಂತ್ರಮಾಂಗಲ್ಯ ಅಂತಕ್ಕಂಥದ್ದು, ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು ಮದುವೆ ಕುರಿತಾಗಿರ್ತಕ್ಕಂಥ ಕಾನ್ಸೆಪ್ಟ್. ನೋಡಿ, ಇಲ್ಲಿ ನಮ್ಮ ರಾಷ್ಟ್ರಕವಿ ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೆ, ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ. ಎಸ್, ನೋಡೋಣ, ಮೊಟ್ಟ ಮೊದಲ ಮಂತ್ರಮಾಂಗಲ್ಯ ಯಾವಾಗ ಏನಾಯ್ತು ಅಂತ ನೋಡೋಣ. ನೋಡಿ, ಅದು ತೇಜಸ್ವಿಯವರ ಅಂದ್ರೆ ತೇಜಸ್ವಿ ಅಂದ್ರೆ ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅಂತ. ಅದು ತೇಜಸ್ವಿಯವರ ಮದುವೆಯಾಗುವ ಸಂದರ್ಭ. ತಾವು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗುವುದರ ಬಗ್ಗೆ ತಮ್ಮ ತಂದೆ ಕುವೆಂಪು ಅವರ ಬಳಿ ಮಾತನಾಡಿ ಒಪ್ಪಿಗೆ ಪಡೆದ್ರು. ಆದರೆ ಯಾವ ರೀತಿ ಮದುವೆ ಆಗ್ಬೇಕು ಅನ್ನೋದನ್ನ ಮಾತ್ರ ಅವರಿಗೆ ತಿಳಿದಿರಲಿಲ್ಲ. ಅದಾಗಲೇ ಆದರ್ಶಗಳ ಗುಂಗಿನಲ್ಲಿ ಬದುಕು ಸವೆಸಿದ್ದ ತೇಜಸ್ವಿಯವರು ಸಾಂಪ್ರದಾಯಿಕ ಮದುವೆಯ ಬಗ್ಗೆ ಯೋಚಿಸಿರಲಿಲ್ಲ. ಸಾಂಪ್ರದಾಯಿಕ ವಿವಾಹಕ್ಕೆ ಕುವೆಂಪು ಸಹ ಸಮ್ಮತಿ ನೀಡುವುದಿಲ್ಲ ಎಂಬುದು ತೇಜಸ್ವಿಯವರಿಗೆ ಚೆನ್ನಾಗಿ ತಿಳಿದಿತ್ತು. ಇದಕ್ಕಾಗಿಯೇ ಯಾವ ರೀತಿಯ ಮದುವೆ ಆಗ್ಬೇಕು ಅನ್ನೋದನ್ನ ಕುವೆಂಪು ಅವರೊಡನೆ ಚರ್ಚಿಸೋದಕ್ಕೆ ವಿಪರೀತ ಸಂಕೋಚದಿಂದ ಅವರ ಸ್ನೇಹಿತರಾದ ಡಿ ಸುಂದರೇಶ್ ಅವರ ಸಹಾಯದಿಂದ ಕುವೆಂಪು ಅವರೊಡನೆ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಯಾರು ಅಂದ್ರೆ ತೇಜಸ್ವಿ ಅವರು. ಇಲ್ಲಿದೆ ನೋಡಿ ಭಾವಚಿತ್ರ. ತೇಜಸ್ವಿ ಅವರಿದ್ದಾರೆ, ಅವರ ಹೆಂಡತಿ ಇದ್ದಾರೆ, ಮತ್ತೆ ಕುಪ್ಪಳ್ಳಿ ವೆಂಕಟಪ್ಪ ಇದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಅದು ತೇಜಸ್ವಿಯವರ ಮದುವೆ ಆಗುವ ಸಂದರ್ಭದಲ್ಲಿ ಪ್ರೀತಿಸಿದ ಹುಡುಗಿಯ ಮದುವೆ ಆಗುವುದರ ಬಗ್ಗೆ ತಮ್ಮ ತಂದೆ ಕುವೆಂಪು ಅವರ ಬಳಿ ಮಾತನಾಡಿ ಒಪ್ಪಿಗೆ ಪಡೆದ್ರು. ಆದ್ರೆ ಯಾವ ರೀತಿ ಮದುವೆ ಆಗ್ಬೇಕು ಅನ್ನೋದು ಸಂಕೋಚ ಇದ್ದೇ ಇತ್ವಲ್ಲ. ಸೊ ಅದ್ರ ಕುರಿತಾಗಿ ನೋಡಿ, ಇಲ್ಲಿ ದಿನಾಂಕ 27/11/1966 ತೇಜಸ್ವಿಯವರು ಮೂಡಗೆರೆಯ ಬಳಿಯ ತಮ್ಮ ತೋಟದ ಚಿತ್ರಕೂಟದಲ್ಲಿ ಮಂತ್ರಮಾಂಗಲ್ಯ ಮದುವೆಯಾಗುವುದಕ್ಕೆ ನಿಶ್ಚಯಿಸಿದ್ರು. ಕುವೆಂಪು ದಂಪತಿಗಳು ತೇಜಸ್ವಿಯವರ ತಮ್ಮ ಕೋಕಿಲೋದಯ ಚಿತ್ರ ತಂಗಿಯಾದ ಇಂದುಕಲಾ ತಾರುಣಿಯ ತೋಟಕ್ಕೆ ಬಂದಿದ್ರು. ತೇಜಸ್ವಿ ಅವರ ಆಪ್ತ ಗೆಳೆಯರಾದ ಡಿ ಸುಂದರೇಶ, ಕಡಿದಾಳು ಶಾಮಣ್ಣ, ಎನ್ ಶ್ರೀರಾಮ, ವಾಸು ಎಲ್ಲರೂ ಸೇರಿ ಚಿತ್ರಕೂಟ ಮನೆಯ ಮುಂದೆ ಸಮತಟ್ಟಾದ ಜಾಗದಲ್ಲಿ 4 ಕಂಬ ಹಾಕಿ ಸರಳವಾಗಿ ಮಾವಿನ ತೋರಣಗಳಿಂದ ಅಲಂಕರಿಸುವ ಮೂಲಕ ಒಂದು ಸಣ್ಣ ವೇದಿಕೆಯನ್ನ ತಯಾರು ಮಾಡಿದ್ರು. ಅದೇ ಒಂದು ಮಂತ್ರಮಾಂಗಲ್ಯದ ಸರಳ ವಿವಾಹ ಆಗ್ತದೆ. ಕುವೆಂಪು ಅವರ ಆಶಯದಂತೆ ಶ್ರೀ ಸೀತಾರಾಮ, ಶ್ರೀ ರಾಮಕೃಷ್ಣ ಪರಮಹಂಸರು, ಶ್ರೀ ಶಾರದಾದೇವಿಯವರ ಭಾವಚಿತ್ರಗಳ ಮುಂದೆ ಬಂದು ಬದಿಯಲ್ಲಿ ಕುವೆಂಪು ಅವರು, ಮತ್ತೊಂದು ಬದಿಯಲ್ಲಿ ತೇಜಸ್ವಿ ಮತ್ತು ರಾಜೇಶ್ವಿ ಅವರು ಕುಳಿತಿದ್ರು. ಕುವೆಂಪು ಅವರು ಉದಯ ರವಿಯ ಮನೆಯಲ್ಲಿ ನಿತ್ಯ ಹೇಳುವ ಪ್ರಾರ್ಥನೆಯನ್ನ ಹೇಳಿ ಅನಂತರ ಗಂಡು ಹೆಣ್ಣಿನ ಕೈಯಲ್ಲಿ ಹಾರ ಬದಲಾಯಿಸಿ ಮಾಡಿಸಿ ತಾಳಿ ಕಟ್ಟಿಸುವ ಮೂಲಕ ಅತ್ಯಂತ ಸರಳವಾಗಿ ವಿಶೇಷವಾಗಿ ಮೊಟ್ಟ ಮೊದಲ ಮಂತ್ರಮಾಂಗಲ್ಯ ಮದುವೆಯನ್ನ ನಡೆಸಿಕೊಟ್ರು.
ಮದುವೆಯಲ್ಲಿ ಕಡಿಮೆ ಜನರು ಸೇರ್ಬೇಕು ಅನ್ನೋ ಉದ್ದೇಶದಿಂದ ತೇಜಸ್ವಿ ಅವರು ತಮ್ಮ ಹತ್ತಿರ 4 ನೆಂಟರಷ್ಟೇ ಮತ್ತು ಆಪ್ತ ಸ್ನೇಹಿತರನ್ನ ಬಿಟ್ಟರೆ ಮತ್ಯಾರನ್ನು ಮದುವೆಗೆ ಆಹ್ವಾನ ನೀಡಿರಲೇ ಇಲ್ಲ. ಆದ್ರೆ ಮದುವೆ ವಿಚಾರವನ್ನ ಎಲ್ರಿಗೂ ತಿಳಿಸುವ ಉದ್ದೇಶದಿಂದ ಕುವೆಂಪು ಅವರು ತಮ್ಮ ಕೈ ಬರಹದಲ್ಲೇ ಲಗ್ನ ಪತ್ರಿಕೆಯನ್ನ ಬರೆಸಿ ಅದನ್ನ ಮದುವೆ ದಿನದಂದು 27/11/1966 ಎಲ್ರಿಗೂ ಸೇರುವಂತೆ ಅಂಚೆ ಮೂಲಕ ಕಳಿಸಿಕೊಟ್ಟಿದ್ರು. ಇಲ್ಲಿದೆ ನೋಡಿ, ಇದೆ ಬಹಳ ಅದ್ಭುತವಾಗಿ, ಬಹಳ ಸಾಮಾನ್ಯವಾಗಿ, ಬಹಳ ವಿಚಿತ್ರವಾದಂತಹ ಮದುವೆ ಇದಾಗ್ತದೆ. ಲಗ್ನ ಪತ್ರಿಕೆಯಲ್ಲಿ ಅವರು ಅನುಕೂಲ ವಿರಾಮವಾದ ಆಗಮಿಸಿ ಆಶೀರ್ವದಿಸಿ ಸ್ವೀಕರಿಸಿ ಅಂತ ಕೇಳಿದ್ರು, ಬರೆದಿದ್ರು. ಕೊನೆಗೂ ಅವರ ಮದುವೆಯಲ್ಲಿ ಸುಮಾರು 30 ರಿಂದ 40 ಜನ ಮಂದಿ ಮಾತ್ರ ಭಾಗವಹಿಸಿದ್ರು. ಕರ್ವಾಲೋ ಖ್ಯಾತಿಯ ಬಿರಿಯಾನಿ ಕರಿಯಪ್ಪ ಎಂಬುವರು ಮಾಂಸಾಹಾರ ಅಡಿಗೆ ಮಾಡಿದ್ದು ವಿಶೇಷವಾಗಿದ್ದು. ನೋಡಿ, ಇಲ್ಲಿ ಆಡಂಬರ ಇಲ್ಲ, ಲಕ್ಷಾಂತರ ಗಂಟಲೆ ದುಡ್ಡಿಲ್ಲ, ಯಾವುದೇ ರೀತಿಯಾದ ವಿಶೇಷತೆ ಇಲ್ಲ. ಸಿಂಪಲ್ ಆಗಿ ಅವರ ಮನೆಯವರು ಇವರ ಮನೆಯವರು ಸುಮ್ಮನೆ ಒಂದು 30-40 ಜನ ಸೇರಿ ಅದ್ಭುತವಾದ ಮದುವೆ ಮಾಡ್ಬಿಟ್ರು. ಮದುವೆ ಅನ್ನೋದೇ ದೊಡ್ಡದೊಂದು ಜಂಜಾಟ ಇರ್ತದೆ. ಅದರಲ್ಲೂ ಲಕ್ಷಾಂತರ ದುಡ್ಡನ್ನ ಖರ್ಚು ಮಾಡ್ಬೇಕಾಗ್ತದೆ. ಅದರಲ್ಲೂ ಬಡವರು ಏನೆಲ್ಲ ಮಾಡಬಹುದು ಇದಕ್ಕೆಲ್ಲ ನಿಮಗೆಲ್ಲ ಗೊತ್ತಿರ್ತದೆ. ಆದ್ರೆ ಇಲ್ಲಿ ಚಿತ್ರಕೂಟ ಅವ್ರದ್ದು ಒಂದು ಇನ್ವಿಟೇಷನ್ ಕಾರ್ಡ್ ಇದೆ ನೋಡಿ. ಚಿತ್ರಕೂಟ, ಗೋಣಿಬೀಡು ಅಂಚೆ, ಚಿಕ್ಕಮಗಳೂರು ಜಿಲ್ಲೆ. ಶ್ರೀಯುತ ಶ್ರೀಮತಿ, ತಾವೆಲ್ಲರೂ ಕ್ಷೇಮ ಎಂದು ಹಾರೈಸುತ್ತೇನೆ. ಈ ಕಾಗದ ಬರೆಯುತ್ತಿರುವ ವಿಶೇಷ ಕಾರಣ ಏನಂದರೆ, ನಮ್ಮ ಜ್ಯೇಷ್ಠ ಪುತ್ರ ಚಿರಂಜೀವಿ KP ಪೂರ್ಣಚಂದ್ರ ತೇಜಸ್ವಿ ಮತ್ತು ದಿವಂಗತ ಶ್ರೀ ರಂಗಪ್ಪನವರ ಪುತ್ರಿ ಕುಮಾರಿ ರಾಜೇಶ್ವರಿ ಎಮ್ಮೆ ಅವರಿಗೆ ದಿನಾಂಕ 27/11/1966 ಚಿತ್ರಕೂಟದಲ್ಲಿ ಮದುವೆ ನಡೆಯುತ್ತದೆ. ನಮ್ಮ ಹಿತೈಷಿಗಳಾದ ತಾವು ತಮಗೆ ಅನುಕೂಲ ವಿರಾಮ ದೊರೆತಾಗ, ಅಂದರೆ ಅವತ್ತೇ ಬರೀರಿ ಅಂತ ಹೇಳಿಲ್ಲ ಅವರು, ತಮಗೆ ಅನುಕೂಲ ಆದಾಗ ಬಂದು ಚಿತ್ರಕೂಟಕ್ಕೆ ಆಗಮಿಸಿ ವಧುವರರ ಆತಿಥ್ಯ ಸ್ವೀಕರಿಸಿ ಅವರನ್ನು ಆಶೀರ್ವದಿಸಿ ಎಂದು ಕೇಳ್ಕೊಳ್ತೇನೆ ಅಂತ ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು. ಎಂಥ ಅದ್ಭುತ ಅಲ್ವಾ? ಇಂಥ ಮದುವೆಯನ್ನು ನಾವು ಕೇಳಿರ್ತೀವ? ಎಸ್ ನೋಡಿ, ತೇಜಸ್ವಿ ಮದುವೆ ನಂತರ ಅವರ ಸ್ನೇಹಿತರಾದ ಕಡಿದಾಳ್ ಶಾಮಣ್ಣ, ಶ್ರೀದೇವಿ, ND ಸುರೇಶ ಮತ್ತು ಶೋಭಾ ಶ್ರೀರಾಮ ಮತ್ತು ಪದ್ಮ ಅವರ ಮದುವೆಗಳ ಸಹ ಮಂತ್ರಮಾಂಗಲ್ಯದ ಪರಿಕಲ್ಪನೆಯಲ್ಲಿ ಅತ್ಯಂತ ಸರಳವಾಗಿ ಮಾಡಿಕೊಟ್ರು. ತೇಜಸ್ವಿ ಅವರ ತಂಗಿಯರಾದ ಇಂದುಕಲಾ, ಸುರೇಂದ್ರ ಮದುವೆಯಲ್ಲೂ ಖ್ಯಾತ ಸಾಹಿತಿಗಳಾದ ಶ್ರೀ ಸುಜನಾರವರು, ತಾರಿಣಿ, ಚಂದ್ರ ಚಿದಾನಂದ ಅವರ ಮದುವೆಯಲ್ಲೂ ಪ್ರಭುಶಂಕರರು ಮಂತ್ರಮಾಂಗಲ್ಯ ಬೋಧಿಸಿ ಮದುವೆ ಮಾಡಿಸಿದ್ದಾರೆ. ತೇಜಸ್ವಿಯವರ 2 ಮಕ್ಕಳು ಅಂತರ್ಜಾತಿ ಮದುವೆಯ ಸಹ ಮಂತ್ರಮಾಂಗಲ್ಯದ ರೀತಿಯಲ್ಲೇ ನೆರವೇರಿಸಿದ್ದಾರೆ. ಇಷ್ಟೇ ಅಲ್ಲದೆ ನಂಜುಂಡಸ್ವಾಮಿ ಮತ್ತು ರೈತ ಸಂಘದವರು ಈ ಸರಳ ವಿವಾಹವನ್ನು ತಮ್ಮ ಆಂದೋಲನದ ಒಂದು ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡ್ರು. ಹಲವಾರು ಸಾಮೂಹಿಕ ವಿವಾಹಗಳನ್ನು ಮಂತ್ರಮಾಂಗಲ್ಯ ರೀತಿಯಲ್ಲಿ ಮಾಡಿಕೊಟ್ರು. ಮಂತ್ರಮಾಂಗಲ್ಯ ಅಂದರೆ ಏನೆಲ್ಲ ಇರುತ್ತದೆ ಅನ್ನೋದನ್ನು ನೋಡೋದಾದರೆ, ಕುವೆಂಪು ಅವರು ಮೊದಲು ರಚಿಸಿದ ಮಂತ್ರಮಾಂಗಲ್ಯ ಎಂಬ ಚಿಕ್ಕ ಪುಸ್ತಕದಲ್ಲಿ ಅವರು ದಿನವೂ ದೇವರ ಮನೆಯಲ್ಲಿ ಧ್ಯಾನ ಮಾಡ್ತಾ ಹೇಳುತ್ತಿದ್ದ ದೇವಿ ಸೂತ್ರಗಳು ಮಾತ್ರ ಸೇರಿಸಿದರು. ನಂತರ ಮಂತ್ರಗಳನ್ನು ಸೇರಿಸುವುದರಿಂದ ಸಾಂಪ್ರದಾಯಿಕ ಮದುವೆ ಆಗಬಹುದು ಮತ್ತು ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ ಎಂಬುದನ್ನು ಮನಗಂಡ ತೇಜಸ್ವಿ ಅವರು ಇದನ್ನು ಕುವೆಂಪು ಅವರ ಗಮನಕ್ಕೆ ತರ್ತಾರೆ. ಮದುವೆಯ ಒಂದು ಸಾಂಸ್ಕೃತಿಕ ಅರ್ಥ ಬರಲೆಂದು ಸೇರಿಸಿ ಶ್ಲೋಕಗಳಲ್ಲಿ ಇಡೀ ಮನುಕುಲದ ಶ್ರೇಯಸ್ಸನ್ನು ಕೋರುವ ಮಹೋನ್ನತವಾದ ಆಶಯಗಳಿರುವುದರಿಂದ ಶ್ಲೋಕಗಳ ಜೊತೆ ಅದರ ಸಾರಾಂಶವನ್ನು ಗದ್ಯ ರೂಪಕ್ಕೆ ಬರಿತಾ ಹೋಗ್ತಾರೆ. ನೋಡಿ, ತೇಜಸ್ವಿ ಅವರು ರೈತ ಸಂಘದ ಮುಖಂಡರಾದಂಥ ನಂಜುಂಡಯ್ಯ ಜೊತೆ ಸೇರಿ ಗದ್ಯದ ರೂಪದಲ್ಲಿ ವಿವಾಹ ಸಂಹಿತೆಯನ್ನು ಬರೆದುಕೊಳ್ತಾರೆ. ಅವರ ಒಪ್ಪಿಗೆಯ ಮೇರೆಗೆ ಮಂತ್ರಮಾಂಗಲ್ಯ ಪುಸ್ತಕಕ್ಕೆ ಸೇರಿಸ್ತಾರೆ. ಕನ್ನಡ ಗದ್ಯದಲ್ಲಿ ಈ ಹೊಸ ವಿವಾಹ ಸಂಹಿತೆಯನ್ನು ಓದಿ ಉಪದೇಶಿಸುವುದು ಸಂಸ್ಕೃತ ಶ್ಲೋಕಗಳನ್ನು ಹೇಳುವುದಕ್ಕಿಂತ ಸುಲಭವಾಗಿರುತ್ತದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಗದ್ಯ ರೂಪದೊಳಗೆ ವಿವಾಹ ಸಂಹಿತೆ ಏನೇನಿದೆ ಅಂತ ಉದಯರಿ ಪ್ರಕಾಶನದ ಮಂತ್ರಮಾಂಗಲ್ಯ ಎಂಬ ಸಣ್ಣ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಶ್ರೀಯುತ ಅವರ ಹೆಸರು ಎಂಬುವ ವರನಿಗೆ ಶ್ರೀಮತಿ ಎಂಬುವರ ಮದುವೆ. ನೀವಿಬ್ಬರ ವಿವಾಹ ಸಂದರ್ಭದಲ್ಲಿ ಕೆಲವು ಮೂಲಭೂತ ಸ್ವಾತಂತ್ರ್ಯ ಸಂದೇಶಗಳನ್ನು ತಿಳಿಸ್ತಾ ಇದ್ದೇವೆ. ದಯವಿಟ್ಟು ನೀವಿಬ್ಬರು ಗಮನವಿಟ್ಟು ಕೇಳ್ಕೊಳ್ರಿ ಅಂತ ಹೇಳ್ತಾರೆ. ನೋಡಿ, ಮೊದಲನೇದಿದೆ, ಈ ದಿನ ಇಲ್ಲಿ ಈ ಮದುವೆಯಾಗುತ್ತಿರುವ ಮೂಲಕ ನೀವು ನಿಮ್ಮ ಎಲ್ಲ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಕೋಲೆಗಳಿಂದ, ದಾಸ್ಯಗಳಿಂದ ವಿಮುಕ್ತರಾಗಿ ಸ್ವಾತಂತ್ರ್ಯವಾಗಿದ್ದೀರಿ ಅಂತ ಇದೆ. ನೆಕ್ಸ್ಟ್ ನೋಡಿ, ನೀವು ಇನ್ನು ಈ ಭೂಮಂಡಲದ ಯಾವುದೇ ರೀತಿಯ ಮತ್ತು ಜನಾಂಗಗಳಿಂದ ಮೇಲಾದವರಲ್ಲ, ಹಾಗೆ ಯಾವುದೇ ಜಾತಿ ಮತ್ತು ಜನಾಂಗಗಳಿಂದ ಕೀಳಾದವರೂ ಅಲ್ಲ. ನಿಮ್ಮನ್ನು ಇಂದು ಮನುಷ್ಯತ್ವ ಸಮಾಜದ ಎಲ್ಲ ಕೃತಕ ಜಾತಿಗಳಿಂದ ಮುಕ್ತರಾಗಿ ಮಾಡಿದ್ದೇವೆ. ನಿಮ್ಮನ್ನು ಎಲ್ಲ ಸಂಕಚಿತಗಳಿಂದ, ಮತಧರ್ಮಗಳಿಂದ ಮುಕ್ತರಾಗಿ ಮಾಡಿದ್ದೇವೆ. ನಿಮ್ಮನ್ನು ಎಲ್ಲ ಆಚಾರ ಸಂಪ್ರದಾಯಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ. ನಿಮ್ಮನ್ನು ಅಸತ್ಯದ ಮತ್ತು ಮೂಢನಂಬಿಕೆಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ. ಮನುಷ್ಯ ಜೀವಿತ ಕಾಲಾವಧಿಯೇ ಒಂದು ಸುಮುಹೂರ್ತ. ಇದರೊಳಗೆ ನೀನು ಬೇರೆ ಸಮೂಹಗಳಿಲ್ಲಾದರೂ ರಾಹುಕಾಲ, ಗುಳಿಕಾಲ ನೋಡುವ ಅಗತ್ಯವಿಲ್ಲ. ಕಾಲವು ನಿರ್ಗುಣ ಎನ್ನುವುದು ನಿನಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಹೌದಲ್ವಾ? ನೋಡಿ, ಈ ರೀತಿ ನೀವು ಯಾವುದೇ ಮನೆ ದೇವರು ಅಥವಾ ಕುಲದೇವರು ಅಡಿಯಾಳಾಗಿ ಬದುಕಬೇಕಾಗಿಲ್ಲ. ಮನುಷ್ಯ ಸಮಾಜದ ಮಾನವೀಯ ಮೌಲ್ಯಗಳು ಮನುಷ್ಯತ್ವದ ಮೊದಲನೆಯ ಹಾಗೂ ಕೊನೆಯ ದೇವರು ಅಂತ ಹೇಳಲಾಗಿದೆ. ಈ ರೀತಿಯಾಗಿ ಸುಮಾರು 20 ರೀತಿಯಾದಂತಹ ಒಂದು ಏನಿದ್ದಾವೆ ಇದರಲ್ಲಿ ಶಾಸ್ತ್ರಗಳಿದ್ದಾವೆ. ಅವೆಲ್ಲವೂ ಕೂಡ ಮನುಷ್ಯನ ಒಂದು ವ್ಯಕ್ತಿತ್ವ, ಮದುವೆ ಏನೆಂಬುದನ್ನು ಇದರಲ್ಲಿ ವಿವರಿಸಲಾಗಿದೆ. ನೋಡಿ,
ವರದಕ್ಷಿಣೆ ಅಥವಾ ವರದಕ್ಷಿಣೆಗೆ ವ್ಯವಹಾರಗಳಿಗೆ ಒಳಗಾಗದೆ ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿ ಆರ್ಥಿಕ ಹೊರೆಯಾಗದಂತೆ ವಿವಾಹ ಮಾಡಿಕೊಳ್ಳ್ರಿ ಅಂತ ಹೇಳ್ತದೆ. ಎಲ್ಲ ಮತಧರ್ಮ ಕಂದಾಚಾರ ಅಜ್ಞಾನಗಳಿಂದ ವಿಮುಕ್ತರಾಗುವ ವಧುವರರೇ ಮಾನವ ಕೋಟಿಯ ನಿಮ್ಮಂತೆ ವಿಮುಕ್ತರಾಗಿ ಮಾಡುವ ಪವಿತ್ರ ಕರ್ತವ್ಯವಾದರೂ ನೀವು ಮಾಡ್ರಿ. ಇನ್ನು ನೀವು ಯಾವುದೇ ಧರ್ಮಕ್ಕೂ ಸೇರುವ ಅಗತ್ಯವಿಲ್ಲ, ಯಾವುದೇ ಮತಕ್ಕೂ ಸೇರುವ ಅಗತ್ಯವಿಲ್ಲ, ಯಾವುದೇ ಶಾಸ್ತ್ರಾಚಾರವನ್ನು ಅನುಸರಿಸಬೇಕಾದ ಅಗತ್ಯವಿಲ್ಲ. ಮೇಲೆ ಬೋಧಿಸುವ ಪ್ರತಿಜ್ಞಾ ವಿಧಿಗಳೇ ನಿಮ್ಮ ಜೀವನದ ದಾರಿದೀಪವಾಗಲಿ. ಮಹೌಢ್ಯ ಅಜ್ಞಾನ ಅಂಧಕಾರ ಭಾರತೀಯರಾದ ನಾವೆಲ್ಲ ಹೂಡಿರುವ ಈ ಮಹಾ ಹೋರಾಟದಲ್ಲಿ ನೀವು ಭಾಗಿಯಾಗಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ನೀವು ಇಲ್ಲಿ ದಿನದಿಂದ ದಂಪತಿಗಳಾಗಿ ನಾವು ಘೋಷಣೆ ಮಾಡಿದ್ದೇವೆ ಅಂತ ಹೇಳಿ ವರನ ಸಹಿ, ವಧುವಿನ ಸಹಿ, ಸಾಕ್ಷಿ ಸಹಿ, ವರನ ತಂದೆ, ವಧುವಿನ ಬಂಧು ಅಥವಾ ಅವ್ರ ಬಂಧು ಬಳಗ ಈ ರೀತಿಯಾದ ಸಹಿಯನ್ನು ಮಾಡಲಾಗ್ತದೆ. ನೋಡಿ ಇಲ್ಲಿ ಮಂತ್ರ ಮಾಂಗಲ್ಯ ಮದುವೆ ಬಹಳ ಸಿಂಪಲ್ ಆಗಿ ಒಂದು ಇನ್ವಿಟೇಷನ್ ಕಳಿಸ್ತಾರೆ. ಇನ್ವಿಟೇಷನ್ ಎಲ್ರಿಗೂ ಕಳಿಸ್ತಾರೆ. ಈ ದಿನ ಈ ದಿವಸ ನಾವು ಮದುವೆ ಆಗ್ತಾ ಇದ್ದೀವಿ, ನಿಮಗೆ ಬಿಡುವಿನ ಸಮಯದಲ್ಲಿ ಬಂದು ನಮಗೆ ಆಶೀರ್ವದಿಸಿ ಅಂತ ಹೇಳಲಾಗ್ತದೆ. ಅಂದರೆ ಮದುವೆ ದಿನನೇ ಬರಬೇಕಂತಿಲ್ಲ, ಬಹಳ ಆಪ್ತರಲ್ಲಿ ಆಪ್ತರನ್ನು ಕರೆಯಲಾಗ್ತದೆ. ಇವೆಲ್ಲ ಅಲ್ಲಿ ಆಗಿರ್ತಕ್ಕಂಥ ಮದುವೆಗಳ ಒಂದು ಲಗ್ನ ಪತ್ರಿಕೆಗಳಾಗಿರ್ತಕ್ಕಂಥದ್ದು. ನೋಡಿ ತೇಜಸ್ವಿ ಅವರದ್ದು ಮದುವೆ ಮಾಡಿರ್ತಕ್ಕಂಥ ಕುವೆಂಪು ಅವರು ನಡೆಸಿಕೊಂಡ ಪರಿಕಲ್ಪನೆ ಮೊಟ್ಟ ಮೊದಲ ಮಂತ್ರ ಮಾಂಗಲ್ಯ ವಿವಾಹ ಇದಾಗಿರ್ತದೆ. ಈ ರೀತಿಯಾಗಿ ಆಗಾಗ ಅಲ್ಲಿ ಏನಾಗ್ತಿರ್ತದೆ, ಮದುವೆಗಳು ನಡೀತಾನೆ ಹೋಗ್ತಿರ್ತವೆ. ಇದು ನೋಡಿ ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಮದುವೆ. ಈ ಮದುವೆ ಅಂದರೆ ಏನಿಲ್ಲ, ಸಿಂಪಲ್ ಆಗಿ ಯಾವುದೇ ಮೌಢ್ಯಗಳಿಲ್ಲದೆ, ಯಾವುದೇ ವಿಧಿವಿಧಾನಗಳಿಲ್ಲದೆ ಒಂದು ಹುಡುಗ ಹುಡುಗಿ ಅವ್ರ ಮನೆಯವರು ಇವ್ರ ಮನೆಯವರು ಮತ್ತು ಬಹಳ ಆಪ್ತರನಿಸಿರ್ತಕ್ಕಂಥವ್ರನ್ನ ಕರ್ಕೊಂಡು ಬಂದು ಮದುವೆಯಾಗಿ ಸಿಂಪಲ್ ಆಗಿ ಊಟ ಮಾಡ್ಕೊಂಡ್ಬಿಟ್ಟು ಗಂಡ ಹೆಂಡತಿ ಆಗೋದು. ಇದಿಷ್ಟು ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು. ಆದರೆ ಇದಕ್ಕೆ ಲಕ್ಷ ಲಕ್ಷ ಕೋಟಿ ಖರ್ಚು ಮಾಡಿ ಇಡೀ ದೇಶಕ್ಕೆ ಜನರಿಗೆ ಗೊತ್ತಾಗೋ ರೀತಿ ಮಾಡೋದರಲ್ಲಿ ಅರ್ಥ ಇಲ್ಲ. ಹೀಗೆ ಮದುವೆಯಾಗಿ ಕೂಡ ಈಗಲೂ ಕೂಡ ಹೀಗೆ ಮದುವೆಯಾಗಿ ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದ್ರೂ ಮದುವೆ ಆಗ್ತದೆ. ನೀ ಅದಕ್ಕೆ 5-10 ಲಕ್ಷ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಎಲ್ರಿಗೂ ಊಟ ಹಾಕಿ ಮಾಡೋದರಲ್ಲಿ ಏನಿಲ್ಲ. ಎಲ್ಲವೂ ಕೂಡ ಒಂದೇ ಮದುವೆ ಅಂತಕ್ಕಂಥ ಅನುಬಂಧ, ಎರಡು ಗಂಡ ಹೆಂಡತಿಯ ಸಂಬಂಧಗಳಾಗಿರ್ತದೆ. ಇದು ಏನಾಗಿರ್ತದೆ ಅಂದರೆ ನಮ್ಮ ಕುವೆಂಪು ಅವರ ಒಂದು ಮಂತ್ರ ಮಾಂಗಲ್ಯ ಅನ್ನೋ ಕಾನ್ಸೆಪ್ಟ್ ಆಗಿರ್ತದೆ. ನಮ್ಮ ಯಾರ್ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.